ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಇವತ್ತು ನಾನೊಂದು ಸ್ಕಿನ್ ಕೇರ್ ರೊಟೀನನ್ನು ತೊಗೊಂಡು ಬಂದಿದ್ದೀನಿ. ಸೊ ಎಸ್ಪೆಷಲಿ ಪೆರಿಮೆನಪಾಸ್ ಅಂತ ಮೆನಪಾಸ್ ಆದಾಗ ಸ್ಕಿನ್ ಟೋನ್ ಕಡಿಮೆ ಆಗುತ್ತೆ, ಸ್ಕಿನ್ ಡಾರ್ಕ್ನಿಂಗ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಕುತ್ತಿಗೆ ಕೆಳಗಡೆ, ಆಂಪಿಟಲ್ಲಿ, ಥೈಸಲ್ಲಿ ಎಲ್ಲ ಸ್ಕಿನ್ ಡಾರ್ಕ್ನಿಂಗ್ ಜಾಸ್ತಿ ಆಗುತ್ತೆ. ಸ್ಕಿನ್ ಲೂಸ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಸ್ಕಿನ್ ಟೋನ್ ಕೂಡ ನಮ್ಮದು ಡಾರ್ಕ್ ಆಗೋಕ್ಕೆ ಶುರು ಆಗುತ್ತೆ. ರಿಂಕಲ್ಸು, ಡ್ರೈ ಸ್ಕಿನ್ನು ಎಲ್ಲ ಶುರು ಆಗುತ್ತೆ. ಸೊ ಅದಕ್ಕೆ ಒಂದು ಈಸಿ ಮತ್ತು ಸಿಂಪಲ್ ರೆಸಿಪಿ: ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟು, ಬೆಣ್ಣೆ ಮತ್ತು ಪಚೌಲಿ ಆಯಿಲ್. ಉದ್ದಿನ ಹಿಟ್ಟು ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಟೈಟನಿಂಗ್ ಮಾಡುತ್ತೆ, ನರಿಷ್ ಮಾಡುತ್ತೆ. ಇದು ಅಕ್ಕಿ ಹಿಟ್ಟು ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಮತ್ತು ಬೆಣ್ಣೆ ಮಾಯ್ಶ್ಚರೈಸ್ ಮಾಡುತ್ತೆ, ಏಜಿಂಗ್ ಕಡಿಮೆ ಮಾಡುತ್ತೆ, ಪಿಂಪಲನ್ನು ಹೀಲ್ ಮಾಡುತ್ತೆ, ಡ್ರೈನೆಸ್ ಕಡಿಮೆ ಮಾಡುತ್ತೆ, ಸ್ಟ್ರೆಚ್ ಮಾರ್ಕ್ಸನ್ನು ಕಡಿಮೆ ಮಾಡುತ್ತೆ. ಈ ಪಚೌಲಿ ಆಯಿಲು ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ, ನರ್ವಸ್ ಸಿಸ್ಟಮ್ನ ಸೂದನ್ ಮಾಡುತ್ತೆ, ಮೂಡನ್ನು ಎಲಿವೇಟ್ ಮಾಡುತ್ತೆ, ಸ್ಕಿನ್ ಟೋನ್ ಬೆಟರ್ ಮಾಡುತ್ತೆ, ಮತ್ತು ಮನಸ್ಸಿನಲ್ಲಿ ಮತ್ತು ಬಾಡಿಯಲ್ಲಿ ಪಾಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ಸೊ ಇದನ್ನು 2 ಸ್ಪೂನ್ ಉದ್ದಿನ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು 1/4 ಚಮಚ ಬೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. 1 ಡ್ರಾಪ್ ಅಷ್ಟು ಪಚೌಲಿ ಆಯಿಲ್ ಹಾಕ್ಕೊಳ್ತೀನಿ ಮತ್ತು ಬ್ಲೆಂಡ್ ಮಾಡ್ತೀನಿ. ಇದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಫೇಸು, ಕೈಕಾಲಿಗೆಲ್ಲ ಹಚ್ಕೊಳ್ಬೋದು. ಎಲ್ಲ ಏಜ್ ಗ್ರೂಪ್ನವರು ಹಚ್ಕೊಬೋದು. ಅಬವ್ 16 ಇಯರ್ಸ್ ಎಲ್ಲರೂ ಹಚ್ಕೊಳ್ಬೋದು ಇದನ್ನು. ಆಮೇಲೆ ಯಾವಾಗಲೂ ಅಷ್ಟೇ ಯಾವುದೇ ಸ್ಕಿನ್ ಕೇರ್ ರೊಟೀನ ಡೈರೆಕ್ಟಾಗಿ ಫೇಸ್ ಮೇಲೆ ಟ್ರೈ ಮಾಡಬಾರ್ದು. ಫಸ್ಟು ಕೈ ಅಥವಾ ಕಾಲ ಮೇಲೆ ಟ್ರೈ ಮಾಡಿ ಆಮೇಲೆ ಮಾಡಬೇಕು. ಹೆಂಗೆ ಇದನ್ನು ಯೂಸ್ ಮಾಡೋದು ಅಂದರೆ, ಈ ಥರ ಒಂದು ಥಿನ್ ಲೇಯರ್ ಹಾಕೋಬೇಕು. ಒಂದು 20 ನಿಮಿಷ ಆದಮೇಲೆ ಇದು ಗಟ್ಟಿಯಾಗುತ್ತೆ. ಆಮೇಲೆ ಕೈಯಲ್ಲಿ ಒಂಚೂರು ಒದ್ದೆ ಮಾಡಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಸಾಜ್ ಥರ ಮಾಡಿಕೊಂಡು ಮತ್ತೆ ಬಿಟ್ಬಿಡಬೇಕು. ಆಮೇಲೆ ಮತ್ತೆ ಒಂದು 10-15 ನಿಮಿಷ ಆದಮೇಲೆ ಮತ್ತೆ ಟೈಟನಿಂಗ್ ಆಗುತ್ತೆ. ಮತ್ತೆ ಕೈಯಲ್ಲಿ ನೀರು ಎತ್ಕೊಂಡು ಮತ್ತೆ ಉಜ್ಜಿ ಮತ್ತೆ ಬಿಟ್ಬಿಡಬೇಕು. ಆ ಥರ ಒಂದು 2-3 ಸತಿ ಮಾಡಿದಾದಮೇಲೆ ನಾರ್ಮಲ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಇದು ತುಂಬ ಬೆನಿಫಿಟ್ ಆಗುವಂಥದ್ದು, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ದೋಸೆ, ಇಡ್ಲಿ ಹಿಟ್ಟು ಮಾಡುವಾಗಲೇ ಸ್ವಲ್ಪ ಉದ್ದಿನ ಹಿಟ್ಟನ್ನು ತೆಗೆದಿಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ. ಇದು ಟ್ರಯಲ್ ಆ್ಯಂಡ್ ಟೆಸ್ಟೆಡ್. ಇದು ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಎಲ್ಲ ಸ್ಕಿನ್ ಟೋನವರು ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಹೇಗಾಯಿತು ಅಂತ ನನಗೆ ರಿಸಲ್ಟನ್ನು ತಿಳಿಸಿ.